ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಸೂಪರ್ 8 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಪಡೆದುಕೊಂಡ ಬಳಿಕ ಇದೀಗ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ನಮ್ಮ ಭಾರತ ತಂಡ ತಲುಪಿದ ನಂತರ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಕೂಡ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು, ನಮ್ಮ ಭಾರತ ತಂಡ ಇದೇ ಮಾರ್ಚ್ 5ರಂದು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯವನ್ನ ನಮ್ಮ ಭಾರತ ತಂಡ ಆಡಲಿದೆ. ಇದು ತುಂಬಾನೇ ಕ್ರೂಷಿಯಲ್ ಮ್ಯಾಚ್ ಆಗಿರುತ್ತೆ. ಗೆದ್ದ ತಂಡ ಫೈನಲ್ ಗೆ ಪ್ರವೇಶಿಸಲಿದೆ. ಇಂಗ್ಲೆಂಡ್ ತಂಡಕ್ಕೂ ಕೂಡ ಪ್ರೆಸರ್ ಇರುತ್ತೆ, ನಮ್ಮ ಭಾರತ ತಂಡಕ್ಕೂ ಕೂಡ ಪ್ರೆಸರ್ ಪಂದ್ಯ ಆಗಿದೆ ಸ್ನೇಹಿತರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಹೊಸ ಪ್ಲೇಯಿಂಗ್ ಲೆವೆನ್ ಈ ರೀತಿ ಇದೆ ನೋಡಿ. ಓಪನಿಂಗ್ ನಲ್ಲಿ ಎಂದಿನಂತೆ ಸಂಜು ಸ್ಯಾಮ್ಸನ್ ಅವರು ಕಣಕ್ಕಿಳಿಯಲಿದ್ದಾರೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ ಸಂಜು ಸ್ಯಾಮ್ಸನ್ ಅವರು ಅದ್ಭುತ ಲೈವ್ ಅನ್ನ ಕಂಡುಕೊಂಡಿದ್ರು, ಅದ್ಭುತ ಪರ್ಫಾರ್ಮೆನ್ಸ್ ನ ನೀಡಿದ್ರು. ಈ ಕಾರಣಕ್ಕೋಸ್ಕರ ಸಂಜು ಸ್ಯಾಮ್ಸನ್ ಅವರು ಭಾರತ ಪ್ಲೇಯಿಂಗ್ ಲೆವೆನ್ ನಲ್ಲಿ ಎಂದಿನಂತೆ ಇದ್ದೇ ಇರ್ತಾರೆ. ಅದ್ಭುತ ಫಾರ್ಮ್ ನ ನಮ್ಮ ಭಾರತ ತಂಡಕ್ಕೆ ಸಂಜು ಸ್ಯಾಮ್ಸನ್ ಅವರು ಕೊಟ್ಟಿದ್ದಾರೆ. ಇತ್ತ ಅಭಿಷೇಕ್ ಶರ್ಮಾ ಅವರು ಯಾವುದೇ ಪಂದ್ಯದಲ್ಲೂ ಕೂಡ ಪರ್ಫಾರ್ಮೆನ್ಸ್ ನ ನೀಡಿಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ ಇನೈಗಿಡಿನ ಪರ್ಫಾರ್ಮೆನ್ಸ್ ನ ನೀಡಿದ್ರು. ಈ ಕಾರಣಕ್ಕೋಸ್ಕರ ಅಭಿಷೇಕ್ ಶರ್ಮಾ ಅವರ ಬದಲಾಗಿ 2 ದೊಡ್ಡ ಬದಲಾವಣೆಗಳನ್ನ ನಾವು ಭಾರತ ತಂಡ ಕಂಡುಕೊಳ್ಳಬಹುದು. ಮೊದಲನೇ ಬದಲಾವಣೆ, ಅಭಿಷೇಕ್ ಶರ್ಮಾ ಅವರ ಬದಲು ರಿಂಕು ಸಿಂಗ್ ಅವರು ಬರುವಂತ ಚಾನ್ಸಸ್ ಇದೆ. ಅದನ್ನ ರಿಂಕು ಸಿಂಗ್ ಇಲ್ಲ ಅಂತ ಹೇಳಿದ್ರೆ ವಾಷಿಂಗ್ಟನ್ ಸುಂದರ್ ಅವರು ಅಭಿಷೇಕ್ ಶರ್ಮಾ ಅವರ ಬದಲು ಬರುವಂತ ಚಾನ್ಸಸ್ ಇದೆ. ಇದು ದೊಡ್ಡ ಬದಲಾವಣೆ ಆಗಿತ್ತು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯಕ್ಕಾಗಿ. 3ನೇ ಕ್ರಮಾಂಕದಲ್ಲಿ ಎಂದಿನಂತೆ ಇಶಾನ್ ಕಿಶನ್ ಅವರು ಇದ್ದೇ ಇರ್ತಾರೆ. ಟಾಪ್ ಆರ್ಡರ್ ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ 4ನೇ ಸ್ಲಾಟ್ ನಲ್ಲಿ ಇದ್ರೆ, 5ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. 6ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇದ್ರೆ, 7ನೇ ಕ್ರಮಾಂಕದಲ್ಲಿ ದುಬೈ ಅವರು ಇರ್ತಾರೆ. 8ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಇದ್ರೆ, 9ನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರು 10ನೇ ಕ್ರಮಾಂಕದಲ್ಲಿ ಇದ್ರೆ, 11ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. ನಾವು ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವರ ಬದಲು ವಾಷಿಂಗ್ಟನ್ ಸುಂದರ್ ಅಥವಾ ರಿಂಕು ಸಿಂಗ್ ಅವರು ಬರುವಂತ ಚಾನ್ಸಸ್ ಇದೆ. ಇದೊಂದು ದೊಡ್ಡ ಬದಲಾವಣೆ ಆಗಿತ್ತು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯಕ್ಕಾಗಿ. ಈ ಬದಲಾವಣೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ತಿಳಿಸಿ. ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯವನ್ನ ಗೆಲ್ಲುವುದೇ ಆದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.